ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತೇನೆ. ಇಂದಿನ ನನ್ನ ವಿಷಯ ವ್ಯಕ್ತಿತ್ವ ವಿಕಾಸ. ಇಡೀ ಪ್ರಪಂಚದಲ್ಲಿ ಹಲವಾರು ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳಲ್ಲಿ ಅವರಿಗೆ ಗೊತ್ತಿದ್ದರೂ ಒಂದು ವಿಶಿಷ್ಟ ಗುಣ, ವಿಶಿಷ್ಟ ಶಕ್ತಿ ಇದೆ. ಈ ಶಕ್ತಿಯ ಅರಿವಿಲ್ಲದರಿಂದ ಅವರ ಬದುಕಿನಲ್ಲಿ ಅವರು ದುರಂತವನ್ನು ಕಾಣ್ತಾ ಇದ್ದಾರೆ. ಇದರ ನೋಡ್ತಾ ಇರ್ತಾರೆ. ಎಜುಕೇಟೆಡ್ ಆಗಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಾರಣ ಏನು ಅಂತಂದ್ರೆ ಆ ಬದುಕಿನಲ್ಲಿ ಬರುವ ಪಾತ್ರಗಳನ್ನು ಅವರು ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಸುಂದರವಾಗಿ ಹೇಳ್ತಾರೆ, ಬದುಕೆಂಬ ಬಂಡಿಯಲ್ಲಿ ಪಯಣಿಗರು ನಾವೆಲ್ಲ, ಪಯಣದಲ್ಲಿ ನೂರಾರು ಪಾತ್ರಗಳು ನಮಗೆಲ್ಲ, ಪಾತ್ರದಲ್ಲಿ ಬೆರೆತು ಬದುಕಿನ ಅರ್ಥವ ಮರೆತು ಬದುಕೆ ನಿಷ್ಫಲವಾಯಿತು ಸಚ್ಚಿದಾನಂದ ಪ್ರಭುವೇ. ಪಾತ್ರದಲ್ಲಿ ಬೆರೆತಿದ್ದೀವಿ, ಅದರ ಜೀವನದಲ್ಲಿ ಬರುವ ಅರ್ಥವನ್ನು ನಾವು ಮಾಡ್ತಿದ್ದೀವಿ. ಇಲ್ಲಿ ಅರ್ಥ ಅಂತಂದ್ರೆ ಒಂದು ಜ್ಞಾನ, ಇನ್ನೊಂದು ಅಭ್ಯಾಸ. ಒಬ್ಬ ವ್ಯಕ್ತಿ ಜ್ಞಾನವನ್ನು ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ನಿರಂತರವಾಗಿ ಅರಳಿಸ್ತಾ ಇರ್ತಾನೋ, ವೃದ್ಧಿಸಿಕೊಳ್ತಾ ಇರ್ತಾನೋ, ಆ ವೃದ್ಧಿಸಿಕೊಳ್ಳುವ ಮತ್ತು ಅರಳಿಸಿಕೊಳ್ಳುವ ಈ ಒಂದು ವಿಕಾಸದ ಪ್ರಕ್ರಿಯೆಯನ್ನ ವ್ಯಕ್ತಿತ್ವ ವಿಕಾಸ ಅಂತ ಕರೀತಾರೆ. ಹಾಗಿದ್ರೆ ಈ ವಿಕಾಸ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಆಗಿದ್ರೆ ಇಷ್ಟೊಂದು ವಿದ್ಯಾವಂತರು ಇರ್ತೀವಿ, ಇಷ್ಟೊಂದು ಅದ್ಭುತವಾದ ಟೆಕ್ನಾಲಜಿ ಇದ್ರೂ ಕೂಡ ಆತ್ಮಹತ್ಯೆಗಳು, ಭಯ, ಡಿಪ್ರೆಷನ್ ಯಾಕೆ ಕಡಿಮೆ ಆಗಿಲ್ಲ ಅಂತಂದ್ರೆ ಶಿಶುನಾಳ ಶಿವಪುರ ಒಂದು ಕಾರಣ ಇರುತ್ತೆ. ಯಾಕೆ ಕೇಳಿರ್ತೇನೆ, ಎಲ್ಲರೂ ಕೂಡ ಅದ್ಭುತವಾಗಿ ವಿಚಾರಗಳನ್ನು ಮಂಡನೆ ಮಾಡ್ತಾ ಹೋಗ್ತಾರೆ ಶಿಶುನಾಳ ಶಿವಪುರು. ಸೋರುತ್ತಿರುವುದು ಮನೆಯ ಮಾನಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾನಿಗೆ. ಅಜ್ಞಾನದಿಂದ ಈ ಮನೆಯ ದೇಹ ದುಃಖಿತ ಆಗಿದೆ, ಭಯಗ್ರಸ್ತವಾಗಿದೆ. ಇದಕ್ಕೇನ್ ಮಾಡಬೇಕು? ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇದ್ದೇ ಇರಬೇಕಲ್ವಾ? ಅದಕ್ಕೆ ಬಸವನವರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳುವುದಿಲ್ಲ. ಆ ಜ್ಞಾನ ಯಾವುದು? ಆ ಜ್ಞಾನ ಅಂತಂದ್ರೆ ಜ್ಞಾನ ಮತ್ತು ಒಳ್ಳೆಯ ಅಭ್ಯಾಸ ಎರಡನ್ನೂ ಸಮೀಕರಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ವ್ಯಕ್ತಿಗೆ ತತ್ವವಾಗಬೇಕು, ವಿಕಾಸ ಆಗಿ ಹೋಗ್ತಾನೆ. ಅದರ ಮಕ್ಕಳು ತತ್ವವೇ ಗಮನಿಸೋದು. ಇದು ಬಾಲ್ಯದಿಂದ ನಾವು ಒಂದು ಮಗು ತನ್ನ ತಂದೆ ತಾಯಿಯನ್ನು ಗಮನಿಸ್ಕೊಂಡೇ ಕಲಿತಾ ಹೋಗ್ತದೆ. ಅದೇ ಮಗು ಬೆಳೀತಾ 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 ಆ ಮಗು ಗೊತ್ತಾಗೋದಿಲ್ಲ ತಂದೆ ತಾಯಿ ಏನು ಮಾಡೋದು ಕಲಿತಾರೆ. ಅಪ್ಪ ಸೀರಿಯಲ್ಸ್ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾರೆ, ನಾವು ಬೈತಾದ್ರು ಅಬ್ಸರ್ವ್ ಮಾಡ್ತಾರೆ. ಅದೇ ಮಗು ಬೆಳೀತಾ 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 ಬುದ್ಧಿ ಬಂದರೂ ಕೂಡ ನಾವೇನು ಗಮನಿಸ್ತೀವಿ ಅಂತಂದ್ರೆ ಕೇವಲ ಕೆಟ್ಟದನ್ನೇ ಗಮನಿಸ್ತೀವಿ, ಒಳ್ಳೆದನ್ನು ಗಮನಿಸೋದೇ ಅಲ್ಲ. ಅದಕ್ಕೆ ಪ್ರಕೃತಿ ಬಂದಿದೆ. ಆದರೆ ಏನು ಮಾಡಬೇಕು? ಗಮನಿಸಿದ ತಕ್ಷಣ, ಅಬ್ಸರ್ವ್ ಮಾಡುವ ತಕ್ಷಣ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಅದಕ್ಕೊಂದು ಸೂತ್ರ ಇದೆ, ಗಮನಿಸೋದು, ವಿಶ್ಲೇಷಿಸುವುದು, ಅಳವಡಿಸಿಕೊಳ್ಳಬೇಕು. ಗಮನಿಸಬೇಕು, ವಿಶ್ಲೇಷಣೆ ಮಾಡಬೇಕು. ಇಸ್ ರೈಟ್ ಆರ್ ರಾಂಗ್, ಸರಿಯಾದ ತಪ್ಪು ಅವಿವೇಚನೆ ಕೊಟ್ಟಿದೆ ನಮ್ಮ ಭಗವಂತನಿಗೆ. ಸರಿಯಾದದನ್ನು ನಾವು ಅಳವಡಿಸಿಕೊಂಡಾಗ ಅದು ಗಮನಿಸುವುದರಿಂದ ಒಂದು ಅದ್ಭುತವಾದ ಶಕ್ತಿ. ಉದಾಹರಣೆ ಅಂದರೆ ಸರ್ ವಿಶ್ಲೇಷಣೆಗಳು ಅಣೆಕಟ್ಟುಗಳನ್ನು ಕಲಿತು ಅವರು ಒಂದು ಆಟೋಗ್ರಾಫ್ ಓದಬೇಕಾದ್ರೆ ಒಂದು ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರು ವಿದೇಶಕ್ಕೆ ಹೋಗುವಂತೆ, ವಿದೇಶಕ್ಕೆ ಹೋಗಿ ಅಲ್ಲಿ ಅಣೆಕಟ್ಟುಗಳನ್ನು ಕಲಿತಾರೆ. ಎಲ್ಲ ಅಬ್ಸರ್ವ್ ಮಾಡೋದು, ತಿಂಗಳಾಂತ ಸ್ಟಡಿ ಮಾಡೋದು. ಯಾವಾಗ ತಿಂಗಳಾಂತ ಸ್ಟಡಿ ಮಾಡೋದು, ಸರಿಯಾದ ಅಬ್ಸರ್ವೇಷನ್ ಅದನ್ನು ವಿಶ್ಲೇಷಣೆ ಮಾಡಿ ಯಾವ ಟೆಕ್ನಾಲಜಿ ನಮ್ಮ ದೇಶಕ್ಕೆ ಸೂಟಬಲ್ ಅನ್ನೋದನ್ನ ಅವರು ಸೆಲೆಕ್ಟ್ ಮಾಡಿ ಇನ್ನೊಂದು ಅಪ್ಲೈ ಮಾಡ್ತಾ ಇದ್ದಾರೆ. ದಟ್ ಈಸ್ ಎನರ್ಜಿ ಆಫ್ ಅಬ್ಸರ್ವೇಷನ್. ದಟ್ ಈಸ್ ಎನರ್ಜಿ ಆಫ್ ಅಬ್ಸರ್ವಿಂಗ್ ಕರೆಕ್ಟ್ ವೇ. ದೆನ್ ತನ್ನನ್ನು ತಾನು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟವೇ. ನಾವು ಹೇಳ್ತೀವಿ ಬೇರೆಯವ್ರಿಗೆ ರೆಡಿಯಾಗಪ್ಪ ಅಂತ, ನಾವೇ ತಿಳ್ಕೊಂಡಿಲ್ಲ ಅಂತಂದ್ರೆ ಅಬ್ಸರ್ವ್ ಮಾಡಿದ್ದೀವಿ, ಗಮನಿಸಿದ್ದೀವಿ, ಅಳವಡಿಸ್ಕೊಂಡಿದ್ದೀವಿ, ಬಟ್ ತನ್ನನ್ನು ತಾನು ನಿರಂತರವಾಗಿ ತಿಳ್ಕೊಳ್ಳೋದು. ಅದಕ್ಕೆ ಬಸವಣ್ಣನ ವಿಚಾರ ತುಂಬ ಚೆನ್ನಾಗಿದೆ. ಲೋಕದ ಲೋಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ಲೋಕದ ದುಃಖ ನೀವು ತಿದ್ದೋಗ ಮೆಚ್ಚ. ನೀವು ಕರೆಕ್ಟ್ ಆಗಿದೆಯಾ? ನೀವು ಕರೆಕ್ಟ್ 9 ಗಂಟೆ ಬರಬೇಕು ಅಂದ್ರೆ ನಾವು 9 ಗಂಟೆ ಬಂದ್ರೆ ಸ್ಟೂಡೆಂಟ್ಸು ಬರ್ತಾರೆ. ನಾವು ಹೇಳಿಲ್ಲ ಅವ್ರು 9 ಗಂಟೆ 9 ಬಂದು ನೀವು 9 ಗಂಟೆ ಯಾಕೆ ಬರಬೇಕು? ಯಾಕೆ ನಾವು ಮೊದಲು ಅಳವಡಿಸ್ಕೊಳ್ಬೇಕು. ಸೊ ಯಾವಾಗ ನಮ್ಮ ತಪ್ಪನ್ನು ನಾವು ತಿದ್ಕೊಳ್ತಾ ಹೋಗ್ತೀವೋ ಆವಾಗ ಏನು ಪ್ರಕ್ರಿಯೆ ಆಗುತ್ತೆ ಅಂದ್ರೆ ನಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ, ನಮ್ಮ ದೌರ್ಬಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಈ ತಿದ್ದುಕೊಳ್ಳೋದು ಅದ್ಭುತವಾದಂತಹ ತತ್ವ. ಇದು ಪ್ರತಿಯೊಬ್ಬರು ನಾವು ಅಳವಡಿಸ್ಕೊಳ್ಳೇಬೇಕು. ಒಂದು ಕಲ್ಲು ಶಿಲೆ ಆಗಬೇಕಾದ್ರೆ ಎಷ್ಟು ಪೆಟ್ಟು ತಿನ್ನಬೇಕು, ಆ ಪೆಟ್ಟು ತಿಂದ್ರೆ ಶಿಲೆ ಅಂತ ನಾವು ಕರೆಯೋದು. ಹಾಗೆ ನಮ್ಮ ತಪ್ಪುಗಳನ್ನು ನಾವೇ ತಿದ್ದುಕೊಂಡು ಹೋಗ್ತಾ
ಮುಖ್ಯವಾದ ತತ್ವ. ಚಿಂತೆಯಿಂದ ಚಿಂತನೆ ಕಡೆ. ಚಿಂತೆ ಯಾರಿಲ್ಲ ಸ್ವಾಮಿ, ಪ್ರತಿಯೊಬ್ಬರು ಚಿಂತೆ. ಮಗು ಚಿಂತೆ ಇರ್ತದೆ, ವಯಸ್ಸಾದವರು ಚಿಂತೆ ಇರ್ತದೆ, ದುಡ್ಡಿರೋರು ಚಿಂತೆ ಇರ್ತದೆ, ಇದ್ದವರು ಚಿಂತೆ ಇರ್ತದೆ. ಆದರೆ ಒಂದು ಯೋಚನೆ ಮಾಡಿ, ಚಿಂತೆ ಮಾಡೋಣ ಬೆಳಗಾಗ ಪರಿಹಾರ ಸಿಗುವುದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಚಿಂತೆಯಿಂದ ಚಿಂತನೆ ಕಡೆ. ಅಲ್ಲಿ ಒಂದು ಶ್ಲೋಕ ತುಂಬಾ ಚೆನ್ನಾಗಿದೆ ಅನಿಸ್ತದೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರೇನ ವಿಶಿಷ್ಟತೆ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನ. ಈ ಚಿಂತೆಗೂ ಚಿತೆಗೂ ಇರೋ ಒಂದೇ ವ್ಯತ್ಯಾಸ ಏನು? 0. ಆದ್ರೆ ಚಿತೆ ಚಿತಾದಹತಿ ನಿರ್ಜೀವಂ, ಚಿತೆ ಸತ್ತಿರೋ ದೇಹವನ್ನು ಸುಟ್ಟರೆ ಚಿಂತೆ ಬದುಕಿರುವ ಮನುಷ್ಯನನ್ನ ಪ್ರತಿ ಕ್ಷಮಿಸುತ್ತದೆ. ಏನ್ ಮಾಡಬೇಕು? ಚಿಂತೆ ಮಾಡೋಣ. ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಸೊ ನಾವೇನ್ ಮಾಡಬೇಕು? ಚಿಂತನೆಯನ್ನ ಮಾಡಬೇಕು. ಚಿಂತನೆ ಅಂದ್ರೆ ಆಗಿದ್ದಾಗೋಗಿದೆ, ಏನ್ ಮಾಡಬೇಕು? ತಪ್ಪಿಸೋಕ್ಕಾಗೋದಿಲ್ಲ. ಯಾವಾಗ ಈ ಕೊರೋನಾ ಬಂದಿದೆ, ಕೊರೋನಾ ಬಂತು, ಎಷ್ಟು ದಿನ ಮಂದಿರಕ್ಕೆ ಸಾಧ್ಯ? ಏನ್ ಮಾಡಬೇಕು? ಒಳ್ಳೆಯ ಯೋಚನೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ನಿಕ್ ಒಬ್ಬ ವ್ಯಕ್ತಿ. ಸ್ವಾಮಿ, ನಾವು ಕೈಯು ಕಾಲಿದ್ದು ನಾವು ಏನೋ ಸಾಧನೆ ಮಾಡಬೇಕು. ಪುಣ್ಯಾತ್ಮ 2 ಕೈಯು 2 ಕಾಲು. ಬಾಲ್ಯದಿಂದಲೇ ಗೊತ್ತಿಲ್ಲ ಮಗುಗೆ ನನ್ನ ಸ್ಥಿತಿ ಏನು ಅಂತ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಬೆಳೀತಾ ಬೆಳೀತಾ ಆ ಮಗು ಏನ್ ಮಾಡ್ತಂತೆ, ಸ್ವಲ್ಪ ಬೆಳವಣಿಗೆ ಆಗ್ತದೆ. 2 ಕೈ 2 ಕಾಲಿಗೆ ಏನ್ ಮಾಡೋಣ? ಆತ್ಮಹತ್ಯೆ ಮಾಡಲು ಪ್ರಯತ್ನ ಮಾಡ್ತಾರೆ. ಆತ್ಮಹತ್ಯೆ ಹೇಗೋ ಬಚಾವ ಬಂದ ಮೇಲೆ ಅವ್ರ ಯೋಚನೆ ಬಂದಂತೆ, ಇಂಥ ಸ್ಥಿತಿಯಲ್ಲಿ ಭಗವಂತನ ಕಾಪಾಡಿದ್ದಾನೆ ಅಂದ್ರೆ ಏನಾದರೂ ಸಾಧನೆ ಮಾಡಬೇಕು. ಏನ್ ಮಾಡಬೇಕು? 2 ಕೈಗಳನ್ನ ಏನ್ ಮಾಡಲಿ? ಇರೋದೊಂದೇ ನನ್ನ ಮಾತು. ಈ ಮಾತಿನ ಮುಖಾಂತರ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ನಂತರ ವರ್ಲ್ಡ್ ಟಾಪ್ ಮೋಟಿವೇಶನ್ ಸ್ಪೀಕರ್ ಇರುವವರು 2 ಕೈ 2 ಕಾಲಿನ ಭಗವಂತ ನಮ್ಗೆ 2 ಕೊಟ್ಟಿದ್ದಾನೆ. ನಮ್ಗೆ ಏನು ನಮ್ಗೆ ಕೊಟ್ಟಿಲ್ಲ ಅಂತ ಹೋಗ್ತಾನೆ ಇರ್ತೀವಿ. ಇದು ಯಾವ ಫಲ ಅಂದ್ರೆ ಚಿಂತನೆ ಅಂತ. ಅವ್ರು ಹಂಗೆ ಹೊರಗಿದ್ರೆ ನಿಕ್ಕಿದು ಬದುಕೋರು ಸತ್ತವರು ಯಾರು ಗೊತ್ತಿಲ್ಲ. ಈಗಲೂ ಸಹ ವಿಡಿಯೋಗಳು ನೋಡಿರ್ಬೋದು. ಆ ವಿಡಿಯೋಗಳು ನೋಡಿದಾಗ ನಿಜವಾದ ನಮಗೆ ನಾಚಿಕೆ ಆಗ್ತದೆ. ಏನ್ ಸಾಧನೆ ಮಾಡಿದ್ರು ಏನು ಇಲ್ಲ ಅನ್ಸುತ್ತೆ. ಸೊ ಅದರಿಂದ ಚಿಂತೆಯಿಂದ ಚಿಂತನೆ ಮೇಲೆ ಸಾಗುವ ತತ್ವವನ್ನು ನಾವು ಬಳಸ್ಕೋಬೇಕು. ನಿರಂತರ ಪ್ರಯತ್ನ ಶ್ರಮ. ಆಯ್ತು, ನಾವು ಅಬ್ಸರ್ವ್ ಮಾಡಿದೆ, ಅಳವಡಿಸ್ಕೊಂಡೆ, ತಿದ್ದುಕೊಂಡೆ, ಸಕ್ಸಸ್ ಇರುತ್ತಾ? ಚೆನ್ನಾಗಿ ಓದಿದ್ದೀನಿ, ರೆಡಿ ಆಗಿದ್ದೀನಿ, ನಾ ಯಾಕೆ ಮಾತಾಡಬೇಕು? ಸುಮ್ಮನೆ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಏನ್ ಮಾಡಬೇಕು? ನಿರಂತರ ಪ್ರಯತ್ನ ಮತ್ತು ಶ್ರಮ. ಈ 2 ಲೆಜೆಂಡ್ಗಳು ಉದಾಹರಣೆ ಕೊಡ್ತಾರೆ. ರಜನಿಕಾಂತ್ ಕರ್ನಾಟಕದಲ್ಲಿ ರಿಜೆಕ್ಟ್ ಆದ ನಾಯಕ. ಅವಕಾಶ ಸಿಕ್ಕ ಒಂದೇ ಸಿನಿಮಾ ಸಿಕ್ಕಿದ್ದವರು. ಅವರು ತಮಿಳುನಾಡು ಒಂದು ಸೂಪರ್ ಸ್ಟಾರ್ ಆದರು. ನೀವು ನಂಬ್ತಿರೋ ನಮ್ಗೆ ತಮಿಳುನಾಡು ಅಡ್ರೆಸ್ ಗೊತ್ತಿಲ್ಲ ನಮ್ಗೆ. ಅಂತಹ ಸ್ಥಳದಲ್ಲಿ ಹೋಗಿ ಸೂಪರ್ ಸ್ಟಾರ್ ಆದ್ರು ಅಂದ್ರೆ ಅದ್ರ ಸಕ್ಸಸ್ ಏನಂದ್ರೆ ಪ್ರಯತ್ನ ಮತ್ತೆ ಶ್ರಮ. ನೋವಾಯ್ತು ಅವ್ರಿಗೆ. ಎಷ್ಟೋ ಜನ ಕಲರ್ ಕಡಿಮೆ ಅಂತ ಎಷ್ಟೋ ಜನ ಆಡ್ಕೊಂಡಿದ್ದಾರೆ ಅವ್ರನ್ನ. ಅವೆಲ್ಲವೂ ಬದುಕೊಟ್ಟು ನಿರಂತರ ಪ್ರಯತ್ನವನ್ನು ಮಾಡೋದು, ನಿರಂತರ ಶ್ರಮವನ್ನು ಹಾಕೋದು ಸೂಪರ್ ಸ್ಟಾರ್. ಸಚಿನ್ ತೆಂಡೂಲ್ಕರ್ 100 ಸೆಂಚುರಿ ಈಗಲೂ ಯಾರು ಒಳಗೆ ಆಗ್ತಾ ಇಲ್ಲ. ಸಚಿನ್ ತೆಂಡೂಲ್ಕರ್ ದೇವ ಅವ್ರು ಹೇಳ್ತಾರೆ, ಐ ಆಮ್ ನಾಟ್ ಎ ಗಾಡ್, ಐ ಆಮ್ ಹಾರ್ಡ್ ವರ್ಕರ್ ಅಂತ ಹೇಳ್ತಾರೆ. ಅವ್ರ ಬಯೋಗ್ರಫಿನ ನೋಡ್ಬೇಕಾದ್ರೆ ಅವ್ರು ಒಂದು ಫೀಲ್ಡ್ನಲ್ಲಿ ಸರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 10 ಗಂಟೆಗೆ ಇನ್ನೊಂದು ಫೀಲ್ಡ್ ಹೋಗ್ತಾರೆ. ಪ್ರಾಕ್ಟೀಸ್ 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 ಏನು ನಿರಂತರವಾಗಿ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಈ ಸಾಧನೆ ಮಾಡೋಕ್ಕೆ ಸಾಧ್ಯ. ಆದ್ರೆ ನಾವು ಏನ್ ಮಾಡೋದು? ಪ್ರಯತ್ನ ಮಾಡೋದೇ ಇಲ್ಲ. ಏನಾಗುತ್ತೆ? ಏನ್ ಮಾಡೋದು ಮುಂಚೆ ನಾವೇನ್ ಮಾಡ್ತೀವಿ? ಆಗುತ್ತೋ ಇಲ್ವೋ, ಸಕ್ಸಸ್ ಆಗುತ್ತೋ ಇಲ್ವೋ ಇದನ್ನ ಚಿಂತನೆ ಮಾಡ್ತೀವಿ, ಪ್ರಯತ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ನಿರೀಕ್ಷೆ ಹೇಳಿದ್ರು ಪ್ರಯತ್ನವೇ ಪರಮೇಶ್ವರ. ಯಾಕೆ ಹೇಳಿದ್ರು? ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದು? ನಿಮ್ಗೆ ಒಳ್ಳೆ ಮನಸ್ಸಿರ್ಬೋದು, ನಿಮ್ಗೆ ಒಳ್ಳೆ ನಾಲೆಡ್ಜ್ ಇರ್ಬೋದು, ಅಲ್ಲಿ ಏನು ಎಫರ್ಟ್ ಆಗಲಿಲ್ಲ ಅಂತಂದ್ರೆ, ಅದು ಪರಿಶ್ರಮ ಇಲ್ಲ ಅಂತಂದ್ರೆ ಅದು ಯಾವುದೇ ಜೀವನದಲ್ಲಿ ಸಕ್ಸಸ್ ಆಗೋ ಸಾಧ್ಯ ಇಲ್ಲ. ಇದು ಕೂಡ ವಿಕಾಸದ ಹಾದಿ ಅಂತ ಹೇಳ್ತಾ ಆತ್ಮಬಲ ವೆರಿ ರಿಜೆಕ್ಟೆಡ್ ಸ್ಪಿರಿಟ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ. ಸರ್ ನೀವೆಲ್ಲ ಕೂತಿದ್ದೀರಿ, ನೀವೆಲ್ಲರೂ ಕೂಡ ಸ್ಪಿರಿಟ್ ಇಲ್ಲ ಅಂದ್ರೆ ಯಾರು ಕೂತ್ರು ಸಾಧ್ಯನೇ ಇರ್ತಿರಲಿಲ್ಲ. ಒಂದು ಕ್ಷಣ ನೀವು ಮಲ್ಕೊಳ್ಳಿ, ಮಲ್ಕೊಂಡಾಗ ಆ ಸ್ಪಿರಿಟ್ ಇರೋದಕ್ಕೆ ನೀವು ನಿದ್ರೆ ಮಾಡ್ತಾ ಇರ್ತೀರಿ. ಸ್ಪಿರಿಟೇ ಇಲ್ಲ ಅಂತಂದ್ರೆ ನಿಮ್ಮ ದೇಹದಲ್ಲಿ ಎನರ್ಜಿನ ಪ್ರಾಣವೇ ಇಲ್ಲ ಅಂತ ಏನ್ ಮಾಡೋಣ? ಈ ಆತ್ಮ, ಈ ಆ ಸ್ಪಿರಿಟ್ ಅನ್ನೋ ಒಂದು ಪದ ಇಡೀ ಪ್ರಪಂಚಕ್ಕೆ ತೋರಿಸೋದು ಏಕೈಕ ರಾಷ್ಟ್ರದ ನಮ್ಮ ಭಾರತ. ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ನಾವೆಲ್ಲರೂ ಮೂಲೆಗಾಗ್ತಿದ್ದೀವಿ. ಮೂಲೆಗಾಗ್ತಿರೋದ್ರಿಂದ ಇಷ್ಟು ಆತ್ಮಹತ್ಯೆಗಳು, ಇಷ್ಟು ವ್ಯಸನಗಳು ಹೆಚ್ಚಾಗ ಕಾರಣ ಅದೇ. ಅದಕ್ಕೆ 2 ಲೆಜೆಂಡ್ಗಳಂದ್ರೆ ಸ್ವಾಮಿ ವಿವೇಕಾನಂದ. ಗೊತ್ತು ನಿಮಗೆ ಸ್ವಾಮಿ ವಿವೇಕಾನಂದ ಯಾರು ಗೊತ್ತಿಲ್ಲ? 150 ವರ್ಷ ಆಯ್ತು ಹೋಗಿ. 150 ವರ್ಷ ವಿವೇಕಾನಂದ ಗೊತ್ತು, ನಮ್ಮ ಮುತ್ತಾತ ಯಾರು ಗೊತ್ತಿಲ್ಲ. ಕಾರಣ ವಿವೇಕಾನಂದ ಗೊತ್ತು, ನಮ್ಮ ನೆಂಟ್ರ ನಮ್ಮ ಬಂಧುನ ಅಲ್ಲ. ಅವ್ರು ಏನೇನೋ ಒಂದು ಒಳ್ಳೆ ಮಾತು,
ಬದುಕಿದ್ದು ಕಡಿಮೆ ವರ್ಷ, ಆದ್ರೆ ಸಾಧನೆ ಮಾಡಿದ್ರು 30-32 ವರ್ಷ ಬದುಕಿರ್ಬೋದು. ಕಾರಣ ಏನಂತಂದ್ರೆ ಅವೇನೋ ಸಮಸ್ಯೆ ಬರಲಿಲ್ಲ ಅಂತ ಓದಿದ್ವಿ, ಎಷ್ಟು ಸಮಸ್ಯೆ ಬಂತು ಅವರಲ್ಲಿರುವ ಒಂದು ಆತ್ಮಬಲ, ಒಂದು ಇನ್ನರ್ ಎನರ್ಜಿ ಇರೋದ್ರಿಂದ ಆ ಸಾಧನೆ ಮಾಡಕ್ಕೆ ಸಾಧ್ಯ ಆಯಿತು. ಗೊತ್ತಿರಬಹುದು ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮಿ ಎಷ್ಟು ವರ್ಷ, 100 ವರ್ಷ. ನಾನು ನೇರವಾಗಿ ನೋಡಿದ್ದೀನಿ, ಅವ್ರನ್ನ ಪೂಜೆಯೆಲ್ಲ ಪಾಲ್ಗೊಂಡಿದ್ದೀನಿ. 100 ವರ್ಷ ಆದರೂ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಮಾಂಸಗಳು ಬರೀ ಮೂಳೆ ಕಾಣುತ್ತೆ. ನೀವು ನೋಡಿದ್ರೆ ಗೊತ್ತಿರಬಹುದು, ಪೂಜೆಗಳ ಹೋಗಿದ್ದೀನಿ, ಬರೀ ಕೇವಲ ಮೂಳೆ ಕಾಣೋದು. ಅಂತಹ ಸ್ಥಿತಿಯಲ್ಲಿ 3 ಗಂಟೆಗೆ ಹೇಳೋದು, ಶಿವಪೂಜೆ ಮಾಡೋದು, ಪೂಜೆ ಮಾಡ್ಕೊಂಡು ಕೂತಿರೋ ದೇವರು ಅಂತ ಹೇಳ್ತಾರೆ. ಏನ್ ಮಾಡೋದು? ಕಾಯಕ, ನಿರಂತರ ಕಾಯಕ. ಬುದ್ಧಿ ನೀವು ಹೋಗ್ಬೇಡಿ, ಎಲ್ರು ಆರೋಗ್ಯ ನೋಡ್ಕೊಂಡು ಕೇಳ್ತಿರ್ತಾರೆ. ನಿರಂತರವಾಗಿ ಕಾಯಕ ಮಾಡಿ ತ್ರಿವಿಧ ದಾಸೋಹ ಅಂತ ಕರಿತೀವಿ. ಅನ್ನ, ಅರಿವು, ಆಶ್ರಯ, ಇದನ್ನು ಕೂಡ ನಿರಂತರವಾಗಿ ಮಾಡ್ತೀವಿ. ಕಾರಣ ಆತ್ಮಬಲ. ಹಾಗೆ ಆತ್ಮ ಅಂದ್ರೆ ಏನು? ಬಹಳ ಕಷ್ಟ ಇದೆ. ಈಗ ಅಗ್ಯೂನ್ ಎಕ್ಸಾಂಪಲ್, ಇವನು ಮಾತು ಹೇಳ್ತಾ ಇದ್ದೀನಿ, ಒಳ್ಳೆ ಮಾತು ಅನ್ಕೊಂಡಿದ್ದೀನಿ. ನೀವೇನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಯಾರು ಬೇಕಪ್ಪ ಅಂತ ಕೂತ್ಕೊಂಡ್ರೆ ಅದು ಮನಸ್ಸಿನ ಕೆಲಸ. ಇನ್ನೊಂದು ಹೇಳ್ತಾ ಇರ್ತಾರೆ, ಏನೋ ಒಳ್ಳೆ ವಿಚಾರ ಹೇಳ್ತಿದ್ದಾರೆ, ಕೇಳಿಸ್ಕೊ. ದಟ್ ಇಸ್ ಸ್ಪಿರಿಟ್. ಸ್ಪಿರಿಟ್ ಗಿವ್ ಎನರ್ಜಿ ಟು ಡೂ ದಿ ಗುಡ್ ವರ್ಕ್. ಮೋಟಿವೇಟ್ ಮಾಡ್ತೇನೆ. ನೀವು 2 ಸತಿ 3 ಸತಿ ಹೇಳ್ತಾ ಇರೋದು, ನಾಳೆ ಕಂಪ್ಲೀಟ್ ಇಲ್ಲ ಆಗುತ್ತೆ. ನಾನು ಒಂದ್ಸತಿ ಈ ಕೈದಿಗಳಿಗೆ ಒಂದು ಮೆಡಿಟೇಷನ್ ಮಾಡೋದು, ಒಂದು ಯಾವ ಮಂಡ್ಯದಲ್ಲಿ ಕೈದಿನ ಭೇಟಿ ಆದಾಗ ಯಾಕೆ ಆಯಿತು ಅಂತ ನಮ್ಗೆ ಏನು ಗೊತ್ತಿಲ್ಲ ಸರ್, ನಾನು ಮನಸ್ಸಲ್ಲಿ ಹೇಳ್ತೀನಿ ಮಾಡಬೇಡ, ಅದು ಮಾಡ್ಬಿಟ್ಟೆ. ನಮ್ಮಲ್ಲಿ ಎಚ್ಚರಿಸ್ತಾ ಇರ್ತದೆ ಸರ್, ಅದು ಈ ಕೆಟ್ಟ ಮಾಡ್ತಾ ಇದೆ, ಇನ್ನು ಯಾರು ಹೇಳೋದೇ ಬೇಡ. ಆ ಎಚ್ಚರಿಸ್ತಾ ಇದೆಯಲ್ಲ ಅದನ್ನ ಆತ್ಮ, ಸ್ಪಿರಿಟ್ ಅಂತ ಕರಿತೀವಿ. ದೆನ್ ಈ ಆತ್ಮ ಬಲವನ್ನು ಹೆಂಗೆ ಜಾಸ್ತಿ ಮಾಡ್ತೀವಿ? ಅದಕ್ಕೆ ನಾವು ಋಷಿಗಳು ಕೊಟ್ಟು ಮೆಡಿಟೇಷನ್. ಈ ಮೆಡಿಟೇಷನ್ ಇಡೀ ಪ್ರಪಂಚಕ್ಕೆ ಭಾರತ ದೇಶ ಕೊಟ್ಟ ಅತ್ಯುನ್ನತವಾದ ಸಾಧನ. ಮೆಡಿಟೇಷನ್ ಒಂದು ಸರಳವಾದ ಹೇಳ್ಕೊಡ್ತೀನಿ. ಆನಾಪಾನಸತಿ ಅಂತ ಕರೀತಾರೆ. ಆನ ಅದನ್ನು ಸುತ್ತಗಳು, ಉಸಿರನ್ನು ಬಿಡೋದು, ಆನ ಅದನ್ನು ಸುತ್ತಗಳು, ಎರಡನ್ನೂ ಗಮನಿಸುವುದು ಆನಾಪಾನಸತಿ ಧ್ಯಾನ. ಇದು ಭಗವಾನ್ ಬುದ್ಧ ಹೇಳ್ಕೊಟ್ಟಂತ ಧ್ಯಾನ. ಈ ಧ್ಯಾನವನ್ನು ಮಾಡಿದಾಗ, ಯಾವುದು ಮೆಡಿಟೇಷನ್ ಮಾಡಿದಾಗ ಅದರ ಪ್ರಭಾವವನ್ನು ಹೇಳ್ತೀನಿ. ಮೊದಲನೇ ಹಂತದಲ್ಲಿ ಧ್ಯಾನ ಮಾಡೋದು ಮುಂಚೆ ಅವನ ಬಾಡಿಯಲ್ಲಿ ಏನು ಕಾಣ್ತದೆ, ಏನು ಕಾಣ್ತಿಲ್ಲ, ಕರ್ತವ್ಯ. ಇದನ್ನ ಭಯ ಅಂತ ಕರೀರಿ, ಡಿಪ್ರೆಷನ್ ಅಂತ ಕರೀರಿ. ಸೊ ನೀವು ಧ್ಯಾನವನ್ನು ಮಾಡ್ತಾ ಒಂದು ಎನರ್ಜಿ ಆಕ್ಟಿವೇಟ್ ಆಗುತ್ತೆ. ಇದನ್ನ ಆತ್ಮವಿಶ್ವಾಸ ಅಂತ ಕರೀರಿ ಅಥವಾ ರಿಫ್ರೆಶ್ ಅಂತ ಕರೀರಿ. ಅದೇ ರೀತಿ ಧ್ಯಾನವನ್ನು ಮಾಡ್ತಾ ಪ್ರತಿಯೊಂದು ಚಕ್ರಗಳು ಜಾಗೃತ ಆಗ್ತದೆ. ಮೂಲಾಧಾರ, ಸಹಸ್ರಾಧಾರ ಅಂತ ಹಲವಾರು ಆಧ್ಯಾತ್ಮಿಕ ಚಕ್ರಗಳು ಇರ್ತವೆ. ಯಾವಾಗ ಈ ಅದ್ಭುತವಾದ ಚಕ್ರಗಳು ಜಾಗೃತಿ ಆಗುತ್ತೋ ಆ ವ್ಯಕ್ತಿ ಸಾಧಕನಾಗ್ತಾನೆ. ನಂತರ ಇದೇ ಧ್ಯಾನವನ್ನು ಮುಂದುವರಿಸ್ತಾ ಆ ಬೆಳಕು ಸುತ್ತಾ ಹೋಗುತ್ತೆ. ಅಂದ್ರೆ ಆ ವ್ಯಕ್ತಿ ಮಾತಾಡುವಾಗ ಅವರು ಖುಷಿ ಸಿಗ್ತದೆ, ಆ ವ್ಯಕ್ತಿ ಖುಷಿ ಹಂಚ್ತಾ ಹೋಗ್ತಾನೆ, ಧೈರ್ಯವನ್ನು ಹಂಚ್ತಾ ಹೋಗ್ತಾನೆ. ಇದು ಧ್ಯಾನದ ಶಕ್ತಿ. ಅಂತಿಮವಾಗಿ ನಾನು ಹೇಳೋದು ಇಷ್ಟೇ, ಕನ್ಕ್ಲೂಡ್ ಮಾಡೋದಾದ್ರೆ ವ್ಯಕ್ತಿತ್ವ ವಿಕಾಸ ಅದು ವ್ಯಕ್ತಿಗೆ, ಪ್ರಾಣಿಗಳಲ್ಲ. ಪ್ರಾಣಿ ವಿಕಾಸ ಅಂತ ವ್ಯಕ್ತಿತ್ವ ವಿಕಾಸವನ್ನು ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ, ನಮ್ಮ ಒಂದು ಧರ್ಮ. ಅದಕ್ಕೋಸ್ಕರ ಒಂದು ಸುಂದರವಾಗಿ ಹೇಳ್ತಾರೆ, ಎದ್ದು ಹೋಗುವಂತಿರಬೇಕು, ಇಲ್ಲದಂತಿರಬೇಕು, ಇದ್ದಂಗಿರಬೇಕು. ಅವನು ಕಳೆದಾಗ ಎದ್ದು ಹೋಗುವಂತಿರಬೇಕು. ಆದರೆ ಸುಮ್ಮನೆ ಹೋದರೆ ಪ್ರಯೋಜನ ಇಲ್ಲ, ಗೆದ್ದು ಹೋಗುವಂತಿರಬೇಕು. ಈ ಜೀವನದಲ್ಲಿ ನಾವು ಸಕ್ಸಸ್ ಅನ್ನು ನಾವು ಗಳಿಸಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಜ್ಞಾನ ಮತ್ತು ಒಳ್ಳೆಯ ಅಭ್ಯಾಸ ಎರಡೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇವೆಲ್ಲವೂ ಕೂಡ ನಾವು ಫ್ಯಾಕಲ್ಟಿ ಆದ ನಮ್ಮ ಮಕ್ಕಳಿಗೆ, ಅಕಾಡೆಮಿಕ್ ಜೊತೆಗೆ ಈ ವಿಚಾರಗಳನ್ನು ದಯವಿಟ್ಟು ವಿಜ್ಞಾನ ಮಾಡಿ. ಇದು ದಯವಿಟ್ಟು ಯಾರನ್ನ ಸ್ವಾಮೀಜಿಗೆ ಈಗ ನೀವು ಎಷ್ಟೇ ಹೇಳಿದ್ರು ಕೂಡ ಹೆಚ್ಚು 120 ಕಾರ್ಯಕ್ರಮ ಕೊಟ್ಟಿರ್ಬೋದು, ಕಡಿಮೆ ನಾನು ಕೊಟ್ಟಿರೋದು. ಈಗ ನಾನು ಏನು ಮಾಡ್ತಾರೆ ಅಂದ್ರೆ ನೋಟಿಫೈ ಮಾಡಿ ಸ್ವಾಮೀಜಿ ಅಂತ ಗುರುತಿಸ್ತಾರೆ ನನ್ನ ಗುರುಗಳು. ಯಾಕೆ ಅಂತಂದ್ರೆ ನಾವು ಆ ಥರ ಫಿಕ್ಸ್ ಮಾಡಿದ್ವಿ, ಇಟ್ ಇಸ್ ನಾಟ್ ಫಾರ್ ಸ್ವಾಮೀಜಿ. ಟೀಚರ್ ಆದವರು ಪ್ರತಿಯೊಬ್ಬರು ಕೂಡ ಈ ಆಧ್ಯಾತ್ಮಿಕ ಒಳ್ಳೆ ವಿಚಾರಗಳನ್ನ ನಿಮ್ಮ ಪಾಠದಲ್ಲಿ ದಯಮಾಡಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ಬಿತ್ತನೆ ಮಾಡಿದ್ರೆ ಅದೇ ನಿಜವಾದ ಆಸ್ತಿ ಅಂತ ಹೇಳ್ತಾ ನಮಸ್ಕಾರ. ಬರವಣಿಗೆ ಅದ್ಭುತವಾದ ವಿಚಾರ ಅನಿಸುತ್ತೆ.
ಕಾಮರ್ಸ್ ಅಂತಂದ್ರೆ ನಮಗೇನು ಪ್ಲಸ್ ಮೈನಸ್ ನಮ್ಮ ಬರವಣಿಗೆನ ಗೊತ್ತಿರೋದಿಲ್ಲ. ಆದ್ರೂ ಒಂದು ಆಸಕ್ತಿ ನಮಗೆ ಬರವಣಿಗೆ. ಕೆಲವು ಚುಟುಕುಗಳನ್ನ ಬರೀತಾ ಹೋದ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಗಮನಿಸಿರ್ಬೋದು, ಗಮನಿಸಿ ಕೆಲವು ಚುಟುಕುಗಳು ಏನು ಬರೀತಾ ಹೋದಾಗ ಒಳ್ಳೆಯ ವಿಚಾರಗಳನ್ನ ನನ್ನೆಲ್ಲ ಒಂದು ಅದ್ಭುತವಾದ ಒಂದು ಬದಲಾವಣೆ. ನಾನು ನಿಜವಾಗ್ಲೂ 2009 ಕಾಲೇಜಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತಾಡೋಕೆ ಭಯ ಪಡ್ತಿದ್ದೆ ನಾನು. ಯಾವಾಗ ಈ ಬರವಣಿಗೆ ಈ ಬರೀಬೇಕು ಅನ್ನೋ ಮನೋಭಾವನೆ ಬರಬೇಕು ಅನ್ನೋ ಮೊದಲು ಅವ್ನು ಏನ್ ಮಾಡಬೇಕು, ತಿಳ್ಕೋಬೇಕು. ಅವ್ನು ತಿಳ್ಕೊಳ್ಳೋದನ್ನ ಬರೋದ್ರೆ ಏನು ಪ್ರಯೋಜನ ಇಲ್ಲ. ತಿಳ್ಕೊಂಡ್ರೆ ಬರೆದ್ರೆ ಅವ್ನು ತನ್ನ ತಾನೇ ಮೋಸ ಮಾಡ್ಕೊಂಡಿದ್ದೆ. ಹೇಳ್ಬೋದು ಇಷ್ಟೊಂದು ಆಕ್ಸಿಡೆಂಟ್ ಆಯಿತು, ಪೇಪರಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯಿತು ಅಂತ ಬರೀತಾರೆ. ಅವ್ನು ಆತ್ಮದ್ರೋಹ ಮಾಡ್ಕೊಂಡು ಬರೀತಾರೆ, ಜನಗಳು ನಂಬ್ತಾರೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಅದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಬರವಣಿಗೆ ಅದ್ಭುತವಾದ ಸಾಧನೆ. ಅದ್ರ ನನಗೆ ಇಷ್ಟವಾದ ಬರವಣಿಗೆ ಅಂದ್ರೆ ಶರಣರ ವಚನಗಳು. ಈ ವಚನಗಳಿದೆಯಲ್ಲ ಯಾವುದೇ ಶ್ಲೋಕಗಳಿಂದ ಕೂಡಿಲ್ಲ. ವಚನಗಳು ಅಚ್ಚ ಕನ್ನಡದಲ್ಲಿದೆ. ಅಚ್ಚ ಕನ್ನಡದಲ್ಲಿರುವ ವಚನಗಳನ್ನ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು. ಸಿರುವಾಗಿ ಕಲಬೇಡ ಕೊಲಬೇಡ, ಯಾವ ಸಂಸ್ಕೃತ ಮೇಷ್ಟು ಅರ್ಥ ಮಾಡೋ ಅವಶ್ಯಕತೆ ಇಲ್ಲ. ಇಂದಿನ ಜನಾಂಗ ಕಲಬೇಡ ಕೊಲಬೇಡ ನನಗೆ ಮಾತ್ರ ಹೇಳಬೇಡ ಅಂತ ಸ್ಥಿತಿ ಇದೆ. ಈ ಒಂದು ಸ್ಥಿತಿ ಇರಬೇಕಾದ್ರೆ ನಾವು ನಮ್ಮ ಬರವಣಿಗೆಯಿಂದ ಸಮಾಜವನ್ನ ಬದಲಾಯಿಸಬೇಕು ಅಂತಂದ್ರೆ ನಾನು ಮೊದಲು ಏನ್ ಮಾಡಬೇಕು, ನಾನು ಒಳ್ಳೆ ವಿಚಾರವನ್ನ ತಿಳ್ಕೊಬೇಕು. ತಿಳ್ಕೊಂಡಾಗ ಮಾತ್ರ ಬರವಣಿಗೆ ಅನ್ನೋದು ಅದ್ಭುತವಾಗಿ ಆಕ್ಟಿವೇಟ್ ಮಾಡುತ್ತೆ. ಸಾಮಾನ್ಯವಾಗಿ ಬರವಣಿಗೆಯಲ್ಲಿ ಅಕ್ಷರಗಳು ಗುಂಡಾಗಿರಬೇಕು, ಬರವಣಿಗೆಯಲ್ಲಿ ಅರ್ಥ ಇರಬೇಕು, ಆ ಬರವಣಿಗೆ ಯಾರು ಹೇಳ್ತಾ ಇದ್ರು ಮೊದಲು ಗೊತ್ತಿರಬೇಕು, ಆ ಬರವಣಿಗೆ ಪ್ರಭಾವ ಏನಿದ್ರು ಗೊತ್ತಿರಬೇಕು. ಸುಮ್ಮನೆ ಬರೆಯೋದಲ್ಲ. ಎಷ್ಟೋ ಜನ ಬರವಣಿಗೆ ಸುಮ್ಮನೆ ಬರೆಯುತ್ತಾರೆ, ಪೇಪರ್ ಮುಗಿಸ್ಕೊಳ್ಳೋದು, ಅದನ್ನ ಏನು ಪ್ರಯೋಜನ ಅಂತ. ಬರೆಯುವುದಕ್ಕಿಂತ ಮುಂಚೆ ಆಲೋಚಿಸಿ ಯೋಚಿಸಿ ಅದರ ಪ್ರಭಾವವನ್ನು ಗಮನಿಸಿ ನಾವು ಬರೆದಾಗ ಅದು ಸಮಾಜಕ್ಕೆ ಪ್ರಸಾದ ಆಗುತ್ತೆ, ಇಲ್ಲಾಂದ್ರೆ ಸಮಾಜಕ್ಕೆ ವಿಷ ಆಗುತ್ತೆ. ನಮಸ್ಕಾರ. ಮಾತಾಡಿ. ಸೊ ಬರವಣಿಗೆ ಈಗ ನನಗೆ ಒಳಿತಾ ಇದೆ, ಏನು ಸಡನ್ ಆಗಿ ಒಳಿತು. ವ್ಯಕ್ತಿತ್ವ ವಿಕಾಸ ಬರವಣಿಗೆ ಕೊಡ್ಬೋದು ಅಂದ್ರೆ ಒಬ್ಬ ವ್ಯಕ್ತಿ ತಾನೊಬ್ಬನೇ ಬೆಳಿಬೇಕು ಅನ್ನೋದು ಸ್ವಾರ್ಥ ವಿಕಾಸ. ಒಬ್ಬ ವ್ಯಕ್ತಿ ತಾನೊಬ್ಬನೇ ಬೆಳಿಬೇಕು ಅನ್ನೋದು ಸ್ವಾರ್ಥ ವಿಕಾಸ. ಆದರೆ ಒಬ್ಬ ವ್ಯಕ್ತಿ ತಾನು ಬೆಳೆದು ತನ್ನ ಸುತ್ತಮುತ್ತಲಿನ ಜನರನ್ನು, ತನ್ನ ಸುತ್ತಮುತ್ತಲಿನ ಸಮಾಜವನ್ನು ಬೆಳೆಸಬೇಕು ಅನ್ನುವುದೇ ನಿಜವಾದ ವ್ಯಕ್ತಿತ್ವ ವಿಕಾಸ. ಈ ಒಂದು ಬರವಣಿಗೆ, ಈ ಒಂದು ಬರವಣಿಗೆ ಸ್ಟೇಟ್ಮೆಂಟ್ ಇರೋದು, ಇದು ಓದಿದ ತಕ್ಷಣ ನೀವು ಒಪ್ಪಬೇಡಿಸೋದು. ಬುದ್ಧ ತನ್ನ ಶಿಷ್ಯನಿಗೆ ಹೇಳ್ತಾನಂತೆ, ಗುರು ಹೇಳಿದ ಮಾತು ಮನಸ್ಸಿಗೆ ಒಪ್ಕೋಬೇಡ, ಅದು ನಿನಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದಾದ ಒಪ್ಪೋ, ಇಲ್ಲ ರಿಜೆಕ್ಟ್ ಮಾಡು. ನಾವೇನ್ ಮಾಡ್ತೀವಿ, ಏನೋ ಒಂದು ಹೇಳಿದ್ರೆ ಖುಷಿಯಾಗಿ ಅರ್ಥ ಮಾಡ್ಕೊಳ್ತೀವಿ, ಆದರೆ ಸರಿ ತಪ್ಪು. ಅದಕ್ಕೆ ಬರವಣಿಗೆಗಾರರು ಯಾರು ಬರೀತಾರೋ ಎಚ್ಚರಿಕೆಯಿಂದ ಬರೀರಿ. ನೀವು ನೋಟ್ಸ್ ಕೊಡ್ಬೇಕಾದ್ರೂ ಅಷ್ಟೇ, ಒಬ್ಬ ಮಾತು ಹೇಳ್ಬೇಕಾದ್ರೂ ಅಷ್ಟೇ. ಆ ಬರವಣಿಗೆ ಒಬ್ಬ ವ್ಯಕ್ತಿನ ಹಾಳು ಮಾಡೋಕ್ಕೂ ಕಾರಣ ಆಗುತ್ತೆ, ಒಬ್ಬ ವ್ಯಕ್ತಿನ ತಿದ್ದಕ್ಕೂ ಕೂಡ ಕಾರಣ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ, ಒಂದೇ ಸಿಚುಯೇಷನ್ ನ ಎರಡು ರೀತಿ ಬರೋಣ, ಪಾಸಿಟಿವ್ ನೆಗೆಟಿವ್. ಒಂದು 4 ಜನ ನಿಂತಿರ್ತಾರೆ ಸರ್, ಮಕ್ಕಳು ಆಟ ಆಡ್ತಾರೆ. ತನ್ನ ಮಕ್ಕಳನ್ನ ಒಬ್ಬ ತಾಯಿ ಮಗು ಕರ್ಕೊಂಡ್ಬಂದು ನೋಡು, ಆ ಸ್ಟೇಟ್ಮೆಂಟ್ ಚೆನ್ನಾಗಿದೆ. ಪಾಸಿಟಿವ್ ಆದ್ರೆ ಏನಂದ್ರೆ, ನೀ ಚೆನ್ನಾಗಿ ಓದಿದ್ರೆ ನೆಗೆಟಿವ್ ಹೇಳ್ಬೋದು. ನೆಗೆಟಿವ್ ಏನಂದ್ರೆ, ನೀವು ಓದಿಲ್ಲ ಅಂದ್ರೆ ಅವರಕ್ಕೆ ನೀವು ಆಡ್ಕೊಂಡಿರೋ ಪ್ರಯೋಜನ ಇಲ್ಲ. ಇದು ನೆಗೆಟಿವ್. ನೆಗೆಟಿವ್ ಬರವಣಿಗೆ. ಇದನ್ನೇ ಪಾಸಿಟಿವ್ ಹೇಳೋದಾದ್ರೆ, ಆ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ನೀನು ಚೆನ್ನಾಗಿ ಓದಿದ್ರೆ ಆ ಮಕ್ಕಳಿಗೆ ನೀವು ಕೆಲಸ ಕೊಡ್ಬೋದು. ದಟ್ ಈಸ್ ಪಾಸಿಟಿವ್ ರೈಟಿಂಗ್. ಸೊ ಆ ಕಾರಣದಿಂದ ಬರವಣಿಗೆ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಿದೆ. ತಾವೆಲ್ಲರೂ ಕೂಡ ಬರವಣಿಗೆಯನ್ನು ಬರೀ ಕೇವಲ ಸಬ್ಜೆಕ್ಟ್ ಮಾತ್ರ ರಿಲೇಟ್ ಆಗಬೇಡಿ. ಸ್ವಲ್ಪ ಮಟ್ಟಿಗಾದರೂ ಸಮಾಜಕ್ಕೆ ಉಪಯೋಗ ಆಗುವ ಬರವಣಿಗೆಗಳನ್ನು ತೊಡ್ಕೊಂಡಾಗ ಅವನು ಮಾತ್ರ ನಿಜವಾದ ಅಧ್ಯಾಪಕ ಅಂತ ಹೇಳ್ತಾ ಮುಗಿಸ್ತಾರೆ.